ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು, ಹಂದಿ ಕೊಬ್ಬು, ಸೋಯಾ, ಡಾಲ್ಡಾ, ಪಾಮಾಯಿಲ್ಲು ಕಲಬೆರಕೆದ್ದು ಹೋಗಿದೆ. ಪರಿಶುದ್ಧವಾದ ತುಪ್ಪ ಹಾಕೋ ಬದಲಿಗೆ ಈ ಕಲಬೆರಕೆ ಆಗಿರ್ತಕ್ಕಂಥ ಸರಿಸುಮಾರು 13 ರಿಂದ 14 ಕಲಬೆರಕೆ ಎಣ್ಣೆಗಳನ್ನ, ಅದರಲ್ಲೂ ಈ ದನದ ಕೊಬ್ಬು, ಹಂದಿಯ ಕೊಬ್ಬನ್ನು ಹಾಕಿ ತುಪ್ಪದ ರೂಪದಲ್ಲಿ ಬಳಸಿ ಲಾಡುವನ್ನು ಮಾಡಿ ತಿರುಪತಿ ವೆಂಕಟರಮಣ ಭಕ್ತರಿಗೆಲ್ಲ ಹಂಚಿದ್ದಾರೆ. ವಿಶ್ವದ ಮೂಲೆಗೆ ಹೋಗಿದೆ ಲಡ್ಡು. ಕಳೆದ 5 ವರ್ಷ ಅಂದ್ರೆ ಬಹುಶಃ 5.5-6 ವರ್ಷದಿಂದ ನಡೆದಿರೋ ಈ ಸಂಚು ಇವತ್ತೆಲ್ಲಾ ಮಾಧ್ಯಮಗಳಲ್ಲಿ ನೀವು ನೋಡ್ತಿದ್ದೀರಿ, ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಿದ್ದೀರಿ. ವಿಷಯ ನಾನು ಹೇಳಕ್ ಬಂದಿದ್ದು ಇದು ನಿಮ್ಗೆ ಈಗಾಗಲೇ ಗೊತ್ತಿರೋ ವಿಷಯ. ನಾನು ಇದನ್ನ ಒಂದಷ್ಟು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕಂತ, ಅಂದ್ರೆ ಯಾವ ರೀತಿ ಆಗಿರಬಹುದು ಅನ್ನೋದಕ್ಕೆ ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ಏನೇನು ಪದಾರ್ಥಗಳು ಅಥವಾ ಏನೇನು ಆಯಿಲ್ ಅದ್ರೊಳಗೆ ಇತ್ತು ಅನ್ನೋದಕ್ಕೆ ಒಂದು ಲೀಸ್ಟ್ ಹಾಕ್ತೀನಿ, ಇವಾಗ ನೀವು ನೋಡ್ಕೋಬಹುದು. ಇದು ಲ್ಯಾಬ್ ಟೆಸ್ಟ್ ಮೂಲಕ ಹೊರಗೆ ಬಿದ್ದಿದೆ. ಈ ಒಂದು ಕುತಂತ್ರ ಅಥವಾ ಹಿಂದೂ ಧರ್ಮದ ನಾಶಕ್ಕೆ ಅಡಿಗಲ್ಗಳಿವೆಲ್ಲ. ತಿರುಪತಿ ವೆಂಕಟರಮಣ ಅಂದ ಕೂಡ್ಲೆ ಜಗತ್ತಿನ ಮೂಲಿರೋ ಅವ್ರಿಗಿರ್ತಕ್ಕಂಥ ಭಕ್ತರ ಸಂಖ್ಯೆ ಹೇಳತ್ತಿರೋದು. ಲಕ್ಷ್ಮೀ ಪುತ್ರರು ಬಹುತೇಕರು ತಿರುಪತಿ ವೆಂಕಟರಮಣ ಯಾವತ್ತೂ ಆರಾಧಿಸ್ತಾರೆ. ಲಕ್ಷ್ಮಿ ಒಲಿಬೇಕು ಅಂದ್ರೆ ವೆಂಕಟರಮಣ ಬೇಕೇ ಬೇಕು. ಹಾಗಾಗಿ ಎಲ್ರಿಗೂ ಬೇಕೇ ಬೇಕು. ಹಿಂದೂಗಳಿಗೆ ಪ್ರಮುಖವಾಗಿ ವೆಂಕಟರಮಣ ಸ್ವಾಮಿ ಬೇಕು, ಲಕ್ಷ್ಮಿನೂ ಬೇಕು. ಇದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ನಾನು ಹೇಳಕ್ ಹೊರಟಿದ ವಿಷಯ ಇದು ನಮ್ಮ ಧರ್ಮದಲ್ಲಿರೋ ಎಲ್ಲರ ಮನಸ್ಸನ್ನ ಘಾಸಿ ಮಾಡಿ ದೇವ್ರ ಮೇಲೆ ಇರ್ತಕ್ಕಂಥ ಭಕ್ತಿನ ಕಡಿಮೆ ಮಾಡಿಕೊಂಡು ವಿಚಲಿತರಾಗಬೇಕು, ಹಿಂದೂಗಳಲ್ಲಿ ಘಾಸಿ ಉಂಟು ಮಾಡಬೇಕು, ಅಷ್ಟೇ ಉದ್ದೇಶ. ಸಾಕಷ್ಟು ವಿಷಯಗಳು ಹೇಳೋದಾದ್ರೆ, ಲಾಡಲಿದ್ದಂತ ಈ ಕಲಬೆರಕೆ ಕೊಬ್ಬಿನ ವಿಚಾರ ತಿಳಿದಿದ್ದು NDDB ಕಾಲ್ಫಿಂದ. ಇದು ಯಾರೋ ನಿಮ್ಮಂತವ್ರು ನಡೆಸೋ ಒಂದು ಯಾವುದೋ ಚಿಕ್ಕ ಲ್ಯಾಬ್ ಅಲ್ಲ, ಇದು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇಂದ ಆಗಿರೋದು. ಹಾಗಾಗಿ ಇದನ್ನ 100% ಎಲ್ಲರೂ ನಂಬಲೇಬೇಕು. ಹಾಗೇನೆ ಕಾಲ್ಫಿಂದ ಕೂಡ ಆಗಿದೆ. ಕಾಲ್ಫ್ ಅಂತ ಹೇಳಿದ್ರೆ ಸೆಂಟರ್ ಫಾರ್ ಅನಾಲಿಸಿಸ್ ಅಂಡ್ ಲರ್ನಿಂಗ್ ಇನ್ ಲೈವ್ ಸ್ಟಾಕ್ ಅಂಡ್ ಫುಡ್ ಅಂತ. ಸೊ ಈ ಒಂದು ಬೋರ್ಡು ಇದನ್ನ ವರದಿ ಮಾಡಿದೆ. ಬೇಸರ ತಂದಿದ ವಿಷಯ ಅಂದ್ರೆ, ನಾವು ತಿಂದಂತ ಲಡ್ಡುನಲ್ಲಿ ಇದ್ದಂತ ತುಪ್ಪದ ಪ್ರಮಾಣ ಕೇವಲ 19.72%. ಹಂಗಂತ ಹೇಳಿದ್ರೆ 1 kg ತುಪ್ಪದಲ್ಲಿ 197.2 ಗ್ರಾಮ್ ಅಷ್ಟೇ ಇತ್ತು. 197 ಅಥವಾ ಅಂದ್ಕೊಳ್ಳೋದಾದ್ರೆ 200 ಗ್ರಾಮ್. ಅಲ್ಲಿಗೆ 800 ಗ್ರಾಮ್ನಷ್ಟು ನಾವು ಕಲಬೆರಕೆ ಆದಂತ ದನದ ಕೊಬ್ಬು, ಹಂದಿ ಕೊಬ್ಬನ್ನ ನಾವು ಸೇವಿಸಿದೀವಿ ಅಥವಾ ತಿಂದಿದೀವಿ ಲಡ್ಡಿನ ರೂಪದಲ್ಲಿ. ಇಲ್ಲಿ ಭಕ್ತಿ ಭಾವ ಮುಖ್ಯ ಆಗುತ್ತೆ. ತಿರುಪತಿ ಲಡ್ಡು ಸಿಕ್ತು ಅಂದ್ರೆ ಕಣ್ಗೊತ್ಕೊಂಡ್ ತಿಂತೀವಿ ನಾವು. ತಿರುಪತಿ ಲಡ್ಡನ್ನ ಹಂಚೋದೇ ಹೇಗೆ? ದರ್ಶನ ಮಾಡ್ತೀವಿ, ಲಾಡು ಸಿಗುತ್ತೆ ಅಥವಾ ಎಕ್ಸ್ಟ್ರಾ ಲಾಡು ತಗೊಳ್ತೀವಿ, ಅದನ್ನ ತಗೊಂಡ್ಬರ್ತೀವಿ. ಮಂಗಳವಾರ, ಸೋಮವಾರ, ಬುಧವಾರ ಈ ರೀತಿ ನಾವು ಬಂದ್ರೆ ಶನಿವಾರ ಕಾದು ಶನಿವಾರ ದೇವ್ರ ಮುಂದಿಟ್ಟು ದೇವ್ರ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಅದಾದ್ಮೇಲೆ ಸೇವಿಸೋದು ಅಥವಾ ಅದನ್ನ ಹಂಚೋದು ಮಾಡ್ತೀವಿ. ಇದೆಲ್ಲ ಮಾಡಿದೀವಿ ಇಂದಾಗ ನಾನು ತಿಂದಿದ್ದೀನಿ. ಅಲ್ಲಿಗೆ ನಾವು ಶುದ್ಧ ಶಾಕಾಹಾರಿಗಳು, ನಾವು ಸಸ್ಯಾಹಾರಿಗಳು, ನಾವು ಯಾವುದೇ ರೀತಿ ಮೊಟ್ಟೆ ಕೂಡ ತಿಂದಂತವ್ರು, ನಾವು ತಿಂದಿದೀವಿ ಇಂದಾಗ ಈಗ ಅಲ್ಲಿಗೆ ನಮ್ಮ ಧರ್ಮ ಎಲ್ಲುಳಿತು, ನಮ್ಮ ಪಾವಿತ್ರತೆ ಎಲ್ಲುಳಿತು? ಅಂದ್ರೆ ಇವ್ರನ್ನ ಕೇಳೋರು ಹೇಳೋರು ಯಾರು ಇಲ್ವಾ ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ. ಈಗಾಗಲೇ ನಾನು ತಿಳ್ಕೊಂಡಿರೋ ಮಾಹಿತಿ ಇದನ್ನೆಲ್ಲ ಆಂಧ್ರದ CM ಚಂದ್ರಬಾಬು ನಾಯ್ಡು ಅವರ ಒಂದು ನೇತೃತ್ವದಲ್ಲಿ ಇದನ್ನ ಒಂದು ಕೈಗೆ ಎತ್ಕೊಂಡು ಇದನ್ನ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಟ್ಲೀಸ್ಟ್ ನಾವು ಇಷ್ಟು ದಿವಸ ತಿಂದಿದ್ದು ಇದಕ್ಕೆ ಪಾಪ ವಿಮೋಚನೆ ಯಾವ ರೀತಿ ಇವ್ರಿಗೆ ಆಗ್ಬೋದು ಅನ್ನೋದು ನನ್ನ ಪ್ರಶ್ನೆ ಆಗುತ್ತೆ. ಇವರೆಲ್ರಿಗೂ ಪಾಪ ಪ್ರಜ್ಞೆ ಕಾಡಲ್ವಾ? ಇವತ್ತು ಚಂದ್ರಬಾಬು ನಾಯ್ಡು CM ಏನಿದ್ದಾರೆ ಆಂಧ್ರದಲ್ಲಿ, ಅವರು ಶ್ರೇಷ್ಠವಾದ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ. ಇಂಥ ಒಂದು ಹೊಲಸು ಮಾಡಿರೋ ಕೆಲಸನ ಹೊರ ತೆಗೆಯೋದು ಅಷ್ಟು ಸಾಧಾರಣದ ಕೆಲಸ ಅಲ್ಲ. ಅವ್ರಿಗೊಂದು ಖಂಡಿತವಾಗ್ಲೂ ಅಭಿನಂದನೆ ಹೇಳ್ಬೋದು. ಅದ್ರ ಜೊತೆಗೆ ಪುಣ್ಯಾತ್ಮ ಮಾಜಿ CM ಆದಂತ ಜಗನ್ಮೋಹನ್ ರೆಡ್ಡಿ ಅವರು ಇದೆಲ್ಲ ಚಂದ್ರಬಾಬು ನಾಯ್ಡು ಸಂಚು ಅಂತ ಹೇಳ್ಕೊಂಡಿದ್ದಾರೆ. ಈ ಪುಣ್ಯಾತ್ಮ ಏನೇನ್ ಮಾಡ್ದ ಅಂತ ಹೇಳ್ತೀನಿ. ಸ್ವಲ್ಪ ತುಂಬಾ ಜನಕ್ಕೆ ನಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ. ಇದು ಕೊರೋನಾ ಸಮಯದಲ್ಲಿ ಹಿಂದೂಗಳನ್ನ ಬಿಟ್ಟು ಮಿಕ್ದವ್ರಿಗೆಲ್ಲ ನೀವು ಎಲ್ಲೋದ್ರೂ ಸಿಕ್ತಿತ್ತು, ಮಂಚಗಳು, ಬೆಡ್ಗಳು ಸಿಕ್ತಿತ್ತು, ಆಕ್ಸಿಜನ್ ಸಿಕ್ತಿತ್ತು, ವೆಂಟಿಲೇಟರ್ ಸಿಕ್ತಿತ್ತು, ಇನ್ನೊಂದು ಸಿಕ್ತಿತ್ತು. ಹಿಂದೂಗಳನ್ನ ಬಿಟ್ಟು ಅರ್ಥ ಮಾಡ್ಕೊಳ್ಳಿ, ಹಿಂದೂಗಳು ಸತ್ತು ಅವ್ರು ಕೊರೋನಾದಿಂದ ಸಾಯ್ಲಿಲ್ಲ. ಕೊರೋನಾ ಬಂದ್ ಆದ್ಮೇಲೆ ಅವ್ನು ಹಿಂದೂ ಅಂತ ಗೊತ್ತಾಗಿ ಸತ್ತ, ಅವ್ನು ಹಿಂದೂ ಅಂತ ಹೇಳ್ಕೊಂಡ್ ಸತ್ತ. ಸರ್ಕಾರಿ ಯಾವುದೇ ಒಂದು ಕೆಲಸಗಳಿಗೆ ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ನಮಗೆ ಇಂಟ್ರ್ಯೂ ಬಂತು ಅಂದ್ರೆ ಇಂಟ್ರ್ಯೂಗೆ ಹೋಗ್ಬೇಕಾದ್ರೆ ತಾಳಿನ ಕಿತ್ತೆಸಿಬೇಕು, ತನ್ನ ಮುಡಿನಲ್ಲಿ ಮುಡಿದಂತ ಹೂನ ಕಿತ್ತೆಸಿಬೇಕು, ಹಣೆಲದ್ದಂತ ಕುಂಕುಮ ತಿಲಕನ ಒರೆಸ್ಕೊಂಡು ಹೋಗ್ಬೇಕಿತ್ತು. ಈ ಸ್ಥಿತಿ ಇತ್ತು. ಈ ಪಾಪಿಗಳು ಇವತ್ತು ಇದು ಸುಳ್ಳು,
ಇದು ಬೇಕಂತ ಮಾಡ್ತೀರಿ ಅಂದ್ರೆ ಅದೇನಂತ ಮಾಡಿದ್ದು ನೀವು? ನಾನು ಒಂದೇ ಹೇಳೋದು, ಇವ್ರ ಅಪ್ಪಂಗಾದ ಸ್ಥಿತಿನ ಪುಣ್ಯಾತ್ಮಂಗ್ ಬರುತ್ತೆ. ಹೆಂಗದಾಯ್ತು ಅಂತ ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ. ಮುಂದೆ ಇವನ್ಗೂ ಅದೇ ಕತೆ. ಭಗವಂತ ಯಾರನ್ನೂ ಬಿಡಲ್ರಿ, ನನ್ನಲ್ಲ ನಿಮ್ಮನ್ನಲ್ಲ, ಜಗತ್ತಲ್ಲಿ ಯಾರೇ ಅಧರ್ಮವಾಗಿ ನಡೆದವ್ರನ್ನ ಬಿಡಲ್ಲ. ವಾಷಿಂಗ್ಟನ್ ನಲ್ಲಿ ಅಥವಾ ವೈಟ್ ಹೌಸ್ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ಹನುಮಾನ್ ಚಾಲಿಸ್ ಬುಕ್ ಅನ್ನ ಆಂಜನೇಯನ ಇಟ್ಕೊಂಡಂತ ಶ್ರೇಷ್ಠವಾದ ಧರ್ಮ. ಜಗತ್ತಿನ ಮೂಲೆಯಲ್ಲಿ ಎಲ್ಲಿ ಅಗದ್ರು ಸಿಗ್ತಾ ಇದಾವೆ ಶಿವಲಿಂಗಗಳು. ಇನ್ನೇನ್ ಬೇಕು ನಮ್ಗೆ? ಈ ಧರ್ಮನ ನಾಶಕ್ಕೆ ಈಗಲ್ಲ, ನೂರಾರಲ್ಲ, ಸಾವಿರಾರು ವರ್ಷದಿಂದ ನಡೀತಾನೆ ಇದೆ ಕುತಂತ್ರಗಳು. ಏನು ಮಾಡ್ಲಿಕ್ಕಾಗಲ್ಲ. ಇದೆಲ್ಲ ಒಂದೊಂದು ಹೆಜ್ಜೆ ಅಷ್ಟೇ. ನಮ್ಮ ಪಾವಿತ್ರತೆನ ನಾಶ ಮಾಡೋದು, ನಮಗೆ ದೇವ್ರ ಮೇಲೆ ಇರ್ತಕ್ಕಂಥ ಭಕ್ತಿ ಕಮ್ಮಿ ಆಗ್ಲಿ ಅಂತ. ಆದ್ರೆ ಇಲ್ಲೊಂದು ವಿಶೇಷ ಏನ್ ಗೊತ್ತಾ? ತುಂಬಾ ಜನಕ್ಕೆ ಗೊತ್ತಿರಲ್ಲ. ತಿರುಪತಿ ವೆಂಕಟರಮಣ ಸ್ವಾಮಿಯ ದರ್ಶನ ಮೊದಲು ಏನಾಗುತ್ತೆ, ಆ ಬಾಗ್ಲೇನ್ ಬೆಳಿಗ್ಗೆ ಫಸ್ಟ್ ಪೂಜೆಗೆ ತೆಗಿತಾರೆ. ಅದನ್ನ ತೆಗಿಯೋರು ನಮ್ಮ ಕರ್ನಾಟಕದವ್ರು ಕಣ್ರಿ. ಕರ್ನಾಟಕದ ಮೂಲದ ಆ ಒಂದು ಕೀನ ಇಟ್ಕೊಂಡಿರ್ತಕ್ಕಂಥ ಅವರಿಂದ ವೆಂಕಟರಮಣ ಸ್ವಾಮಿ ಬಾಗ್ಲು ತೆರೆಯುತ್ತೆ. ಅಂದ್ರೆ ಅದು ಶ್ರೇಷ್ಠ. ಜೊತೆಗೆ ಇಷ್ಟು ವರ್ಷಗಳ ಕಾಲ ಈ ಪಾಪಿ ಬರೋಕ್ ಮುಂಚೆ ತನಕ ನಂದಿನ ತುಪ್ಪನೇ ಬಳಸ್ತಿದ್ರು. ಈ ಹೊಲಸು ಮಾಡಿ ಕೋಟಿಗಟ್ಲೆ ಲೂಟ್ ಮಾಡಿ ಧರ್ಮನ ನಾಶ ಮಾಡ್ಬೇಕು, ಅದಕ್ಕೇನಾದ್ರು ಒಂದು ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಕುತಂತ್ರ ಎಲ್ಲ ಮಾಡಿ ಕೋಟಿಗಟ್ಲೆ ಮಾಡಿ ಏನೋ ಮಾಡಕ್ ಹೋದ್ರು. ಇರ್ಲಿ ಬಿಡಿ, ಪರಮಾತ್ಮನಿಗೆ ಇಚ್ಛೆ, ನೀನ್ ತೋರಿದ ದಾರಿಯಲ್ಲಿ ನಡೆಯೋರು ನಾವು. ಅದು ಒಂದು ಕರ್ಮ ಆಗ್ಬೇಕಿತ್ತು, ಆಗೋಗಿದೆ ಬಿಡಿ. ಇನ್ ಮುಂದಾದ್ರೂ ಯೋಚನೆ ಮಾಡಿ ಓಟ್ ಹಾಕ್ಬೇಕು. ಆಂಧ್ರದಲ್ಲಿ ಇರ್ಲಿ, ತಮಿಳ್ನಾಡು ಇರ್ಲಿ, ಕರ್ನಾಟಕ ಇರ್ಲಿ, ಧರ್ಮ ಉಳಿದ್ರೆ ಮಾತ್ರ ನಾವು ನೀವು. ಧರ್ಮನೇ ಇಲ್ಲ ಅಂದ್ರೆ ಯಾರು ಇಲ್ರಿ. ನೀವ್ ಯಾವ ಪಕ್ಷದವ್ರು ಇರ್ಲಿ, ಯಾವ ಜಾತಿ ಧರ್ಮದವ್ರು ಇರ್ಲಿ, ಹಿಂದೂಗಳಾಗಿದ್ಮೇಲೆ ಮುಗ್ದೋಯ್ತು. ನಿಮ್ಗಳಿಂದಲೇ ಆಗ್ತಿರೋದು. ನಿಮ್ಮಂತ ಹಿಂದುತ್ವದ ಬಗ್ಗೆ ನಾವು ಹಿಂದೂಗಳು, ನನ್ನ ಸ್ವಾಮಿ ವೆಂಕಟರಮಣ, ನನ್ನ ಸ್ವಾಮಿ ಧರ್ಮಸ್ಥಳದ ಮಂಜುನಾಥ, ಹಾಗಾಗಿ ನನ್ನ ಧರ್ಮ ಉಳಿಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ನಿಮಗೆ ಬರೋ ತನಕ, ಅದರ ರಿಯಾಲಿಟಿ ಗೊತ್ತಾಗೋ ತನಕ ಈ ರೀತಿಯ ಹೊಲಸನ್ನ ನೀವು ತಿಂತೀರಾ, ನಮಗೂ ತಿನ್ನಿಸ್ತೀರ್ರಿ. ನಾವೆಲ್ಲ ಒಂದಾಗಿ ನಿಂತ್ರೆ ಜಗತ್ತನ್ನ ಆಳ್ಬೋದು. ಬರೇ ಭಾರತನ ಅಥವಾ ಕರ್ನಾಟಕನ ಆಂಧ್ರನಲ್ಲ, ಇಡೀ ಜಗತ್ತನ್ನ ಆಳ್ಬೋದು ಅಂತ ಶಕ್ತಿ ಇದೆ ನಮ್ಮಲ್ಲಿ. ಆ ಶಕ್ತಿನ ಮರೆತು ಈ ರೀತಿ ಹೊಲಸು ರಾಜಕೀಯ ಮಾಡೋ ನಾಮರ್ದಗಳಿಗೆ ಅವಕಾಶ ಮಾಡಿಕೊಡೋರು ನೀವು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಜಗನ್ಮೋಹನ್ ರೆಡ್ಡಿ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಅವರ ಸುತ್ತಮುತ್ತ ಇದ್ದಂಥ ಎಲ್ಲ ಇಯರ್ ಎಂಡ್ ಅಂತೀವಲ್ಲ, DC, AC, ಇನ್ನೊಬ್ರು ಮತ್ತೊಬ್ರೆಲ್ಲ IPS, IS ಎಲ್ಲರೂ ಹಿಂದೂಗಳಾಗಿರ್ಲಿಲ್ಲ. ಒಬ್ರು ಕೂಡ ಇರ್ಲಿಲ್ಲ. ಇದ್ದವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡೋದು, ಡಮ್ಮಿ ಯಾವುದೋ ಒಂದು ಇಲಾಖೆಗೆ ಹಾಕಿ ಅಲ್ಲೆಲ್ಲ ಅವನಿಗೆ ಬೇಕಾದವ್ರನ್ನ ಕ್ರೈಸ್ತರನ್ನೇ ತುಂಬಿಕೊಂಡಿದ್ದ. ಇದು ಲೋಕಕ್ಕೆ ಗೊತ್ತಿರೋ ವಿಷಯ, ನಮಗೊಬ್ರಿಗಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಅದು ಸಮಸ್ಯೆ. ಅವನೆಂತ ನೀಚ ಅಂತ ಅವನು ರಾಜ್ಯಕ್ಕೆ ಹೋಗಿ ಅಲ್ಲಿರೋ ಬಡ ಹಿಂದೂಗಳನ್ನ ಮಾತಾಡ್ಸಿ ಗೊತ್ತಾಗುತ್ತೆ. ಶ್ರೀಮಂತರು ಮಾತಾಡಿಸ್ಬೇಡಿ, ಯಾಕೆ ಹೇಳ್ರಿ? ಅವರೆಲ್ಲ ಶಾಮೀಲಾಗ್ಬಿಟ್ಟಿರ್ತಾರೆ. ಬಡವರು ತಾನೇ ಹಿಂದುತ್ವದ ಉಳಿಗಾಗಿ ಹೋರಾಡೋದು. ನಮ್ಮಂತವ್ರು ನಿಮ್ಮಂತವ್ರು ದುಡ್ಡಿರೋರು ಏನ್ ಮಾಡ್ತಾರೆ? ಹೆಂಗಾರ ಹೋಗ್ಲಿ ಬಿಡಿ, ನಾವು ಚೆನ್ನಾಗಿದ್ದೀವಿ, ನಮಗೆ ಟೆಂಡರ್ ಹಾಕಿ ಕೊಟ್ಟವನೆ, ಇನ್ನೊಂದು ಮಾರ್ಕೊಳೋ ತುಂಬಾ ಇದಾರೆ ನಮ್ಮಲ್ಲಿ. ಮಾರ್ಕೊಳೋ ಅಂತ ಇಲ್ದವ್ರು ತುಂಬಾ ಇದಾರೆ. ಏನು ಮಾಡಕ್ಕಾಗಲ್ಲ. ನಿಮ್ ಧರ್ಮ ನಿಮ್ಮನ್ನ ಕಾಪಾಡುತ್ತೆ. ಧರ್ಮವನ್ನ ರಕ್ಷಿಪನ ಧರ್ಮ ಯಾವತ್ತೂ ಬಿಡಲ್ಲ. ಅದು ರಕ್ಷಣೆ ಮಾಡೇ ಮಾಡೋದು. ಯಾರನ್ನ ಯಾರು ರಕ್ಷಣೆ ಮಾಡಕ್ಕಾಗಲ್ಲ, ಯಾರನ್ನು ನಾಶ ಮಾಡಕ್ಕಾಗಲ್ಲ. ಭಗವಂತನ ನಿರ್ಣಯ ಇರುತ್ತೆ, ನೀನ್ ಹೀಗೆ ಆಗ್ಬೇಕು, ನೀನ್ ಇದೇ ರೀತಿ ದನದ ಕೊಬ್ಬನ್ನ, ಹಂದಿಯ ಕೊಬ್ಬನ್ನ ಆಗದಂತ ಲಾಡನ್ನ ತಿನ್ಬೇಕು ಅಂತ ಭಗವಂತ ಬರ್ದಿದ್ದ. ಬಹುಶಃ ಹಾಗಾಗಿ ನಾವೆಲ್ಲ ತಿಂದ್ಬಿಟ್ಟಿದೀವಿ. ಆದ್ರೆ ವೆಂಕಟರಮಣ ಸ್ವಾಮಿ ಮೇಲಿರ್ತಕ್ಕಂಥ ಭಕ್ತಿ ಎಳ್ಳಷ್ಟು ಕೂಡ ಯಾರಿಗೂ ಕಮ್ಮಿ ಆಗಿಲ್ಲ. ನಮ್ಮನ್ನು ಸೇರಿಸಿ ಹೇಳ್ತಿದೆ. ಅದು ಕಡಿಮೆ ಆಗೋಕೆ, ಜಾಸ್ತಿ ಆಗೋಕೆ ಇದೇನು ಮೊಬೈಲ್ ಚಾರ್ಜರು ಅಲ್ಲ, ಕರೆನ್ಸಿನೂ ಅಲ್ಲ. ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಅದು ಒಂದು ಏನ್ ಹೇಳ್ತಾರೆ, ಆಕಾಶ ಇದ್ದಂಗೆ. ಅದನ್ನ ಕೈಯಿಂದ ಮುಟ್ಟಕ್ಕಾಗಲ್ಲ, ನೋಡ್ಬೋದಷ್ಟೇ. ಭಕ್ತಿನೂ ಅಷ್ಟೇ. ಭಕ್ತಿನ ಅದನ್ನೇನು ಮಾಡಕ್ಕಾಗಲ್ಲ, ನಮ್ಮಿಂದ ಯಾರಿಂದೂ ಏನೂ ಮಾಡಕ್ಕಾಗಲ್ಲ. ಆ ಭಕ್ತಿ, ನನ್ನ ಧರ್ಮ, ನನ್ನ ದೇವ್ರುಗಳು ಅಂದ್ರೆ ಅಷ್ಟಿರುತ್ತೆ. ಜಗನ್ಮೋಹನ್ ರೆಡ್ಡಿ ಹೇಳೋದು ಇದು ಕುತಂತ್ರ ಅಂತ. ನೀನ್ ಅವಾಗ ಮಾಂಗಲ್ಯ ಕಿತ್ತಿದ್ದು, ಹೂವನ್ನ ಕಿತ್ತಿದ್ದು, ತಿಲಕ ಅಥವಾ ಕುಂಕುಮ ಚಿನ್ನ ಅಳಿಸ್ಬಿಟ್ಟು ಬನ್ನಿ ಒಳಗಡೆ ಇಂಟ್ರೂಗೆ ಅಥವಾ ಕೆಲ್ಸಕ್ಕೆ ಅಂತ ಹೇಳದಂತ ಪಾಪಿಗಳು ಇನ್ನೂ ನಾಶ ಆಗದಂಗೆ ಉಳಿದವರಲ್ಲ. ಇವ್ರಿಗೆ ಸಮಯ ಕಾಯ್ತಾ ಇರ್ಬೋದು ಅನ್ಸುತ್ತೆ. ಯಾಕಂದ್ರೆ ಅವರ ನಾಶದ ಬಗ್ಗೆ ಹೇಳೋಕೆ ನಮ್ಮ ಹತ್ರ ಏನೂ ಇಲ್ಲ ಡಾಕ್ಯುಮೆಂಟ್. ಭಗವಂತನ ಹತ್ರ ಇದೆ, ಅವನು ಪ್ರೊಡ್ಯೂಸ್ ಮಾಡ್ಬೇಕು ಯಾವಾಗ ಏನು ಅಂತ. ಹಾಗಾಗಿ DCM ಆದಂತ ಪವನ್ ಕಲ್ಯಾಣ್ ಅವರು ಸನಾತನ ಧರ್ಮ ರಕ್ಷಣೆ ಒಂದು ಮಂಡಳಿ ಮಾಡಿ ಅಂತ ಒಂದು ಆಗ್ರಹ ಮಾಡಿದ್ದಾರೆ.
ಬಹಳ ಸಂತೋಷ. ಇದು ಎಂಟೈರ್ ದೇಶದ ತುಂಬಾ ಆಗಬೇಕು. ಸನಾತನ ಧರ್ಮ ರಕ್ಷಣಾ ಮಂಡಳಿ ಇಡೀ ದೇಶದ ತುಂಬಾ ವ್ಯಾಪಿಸ್ಬೇಕು, ಅದ್ರ ಅಂಡರ್ ಅಲ್ಲೇ ಬರಬೇಕು. ಆ ನಮ್ಮ ಹಿಂದೂ ಧರ್ಮ ಉಳಿಬೇಕು ಅಂದ್ರೆ ಅದ್ರ ಕೆಳಗಡೆನೆ ಇರ್ತಕ್ಕಂಥ ಎಲ್ಲಾ ಪುರೋಹಿತರಿಂದ ಹಿಡಿದು, ಇನ್ನೊಂದು ವಿಷಯ ಹೇಳೋದ್ ಮತ್ತೆ, ಪುರೋಹಿತರು ಮಾಜಿ ಆಗೋದ್ರು. ಯಾಕಂದ್ರೆ ಈಗಿದ್ದಂತ ಪ್ರಧಾನ ಪುರೋಹಿತರು ಕೂಡ ಚೇಂಜ್ ಮಾಡಿದ್ದಾರೆ. ಕನ್ವರ್ಟೆಡ್ ನ ತಗೊಂಡೋಗಿ ಕುಂಡ್ರಿಸಿರ್ಬೋದು, ಅಥವಾ ಸುಮ್ನೆ ಏನೋ ಮಾಡಿರ್ತಾರೆ. ಏನೇ ಇರ್ಲಿ, ಅವರು ಕೂಡ ನಂದಿನಿ ತುಪ್ಪವನ್ನೇ ತಗೊಳ್ಳಿ ಅಂತ TTDಗೆ ಸಲಹೆ ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದಂತ ಆ ಲಡ್ಡನ್ನ ಸ್ಮೆಲ್ ಮಾಡಿದ್ರೆ ತಿನ್ನುವಾಗ ಆ ಸ್ಮೆಲ್ಲು, ಆ ಸುಗಂಧನೇ ಇರ್ಲಿಲ್ಲ, ಬೇರೆ ಕೆಟ್ಟ ಸ್ಮೆಲ್ ಬರುತ್ತು. ಅದಕ್ಕೂ ಮೀರಿ ಪಾವಿತ್ರತೆನ ಕಳ್ಕೊಂಡಿದೆ ಲಡ್ಡು. ಹಾಗಾಗಿ ದಯವಿಟ್ಟು ನಂದಿನಿನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಇವರು 20% ತುಪ್ಪ ಹಾಕಿ 80% ಹೊಲಸನ್ನ ಆಗದಂತ ನಾಮರ್ದಗಳು ಇವರೆಲ್ಲ ನಂದಿನಿ ತುಪ್ಪನ ಅದಕ್ಕೆ ಡ್ರಾಪ್ ಮಾಡಿದ್ರು. ಇವ್ರು 6ಕ್ಕೆ 3 ಕೇಳಿದ್ರೆ ಕೊಡಕ್ಕೆ ಹೆಂಗ್ ಕದ್ಕೊಂಬಂದಿರ್ತಾರ, ಇಲ್ಲ ಎಲ್ಲರ ಯಾವ್ದಾರ ಕುಯ್ದಿರೋದ್ರಲ್ಲಿ ಹಾಕಿರ್ತಾರ. ಅದು ಶುದ್ಧವಾಗಿ ರೈತರು ಕಷ್ಟಪಟ್ಟು ಆ ಬೆಳೆದಂತ ಮೇವನ್ನ ಹಾಕಿ ಹಾಲ್ನ ಕರೆದು ಬೆಳಿಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ಅದನ್ನ ತಂದು ಸಂಸ್ಕರಣೆ ಮಾಡಿ ಅಲ್ಲಿಟ್ಟು ಅದನ್ನ ಏನೋ ಮಾಡ್ಕೊಂಡ್ ತಂದಂತ ತುಪ್ಪ ಪಾವಿತ್ರತೆಯಾಗಿರುತ್ತೆ. ಆ ವಿಶೇಷವಾದ ತುಪ್ಪದಿಂದ ಮಾಡಿದ್ದ ಲಾಡು ಬಹಳ ಚೆನ್ನಾಗಿತ್ತು. ನಿಮಗೆ ತುಂಬಾ ಜನ ಗೊತ್ತಿಲ್ಲ, ಟೆಂಡರ್ ಲಾಡು ಮಾಡೋ ಟೆಂಡರ್ನ ಪಾಪಿಗಳು ಹಿಂದೂಗಳ್ದರಿ ಬೇರೆಯವ್ರಿಗೆ ಕೊಟ್ಟವ್ರೆ. ಎಷ್ಟು ವಿಷಯಗಳಿದೆ ಹೇಳ್ತಾ ಹೋದ್ರೆ. ಹಿಂದೂಗಳು ಬಿಟ್ಟು ಬೇರೆಯವ್ರಿಗೆ ಟೆಂಡರ್ ಕೊಟ್ಟವ್ರೆ. ಅಲ್ಲಿ ಪೂಜೆ ಮಾಡೋ ಪುರೋಹಿತರು ಯಾವ ಧರ್ಮದವರು ಗೊತ್ತಿಲ್ಲ ಸ್ವಾಮಿ. TDT ಒಳಗಡೆ ಬೇರೆ ಬೇರೆಯವರೆಲ್ಲ ಸೇರ್ಕೊಂಡವ್ರೆ. ಹಿಂದೂ ಧರ್ಮದವ್ರು ಅಲ್ದವ್ರು ಇದ್ದಾರೆ. ಅವರು ನಮ್ಮ ಅರ್ಚಕರನ್ನ ಅಥವಾ ಅಲ್ಲಿನ ವ್ಯವಸ್ಥೆನ ಕಂಟ್ರೋಲ್ ಮಾಡೋದು ಹೇಗಿದೆ ನೋಡಿ. ಏನೇ ಆಗ್ಲಿ, ಧರ್ಮನಾಶಕ್ಕೆ ನಿಂತವರು ಅಧರ್ಮಿಗಳು ನೀವ್ ಯಾವತ್ತೂ ಉದ್ಧಾರ ಹಾಕಾಗಲ್ಲ. ನಿಮ್ಮ ಸಮಯ 4 ದಿವಸ ನಡೆಯುತ್ತೆ. 5ನೇ ದಿವಸಕ್ಕೋ 6ನೇ ದಿವಸಕ್ಕೋ 8ನೇ ದಿವಸಕ್ಕೋ 10ನೇ ದಿವಸಕ್ಕೋ ಮುಗಿದೋಗುತ್ತೆ. ಅದು ಯಾವತ್ತೂ ಉದ್ಧಾರ ಹಾಕಾಗಲ್ಲ. ನೀವೇನೋ ಆ ಕ್ಷಣಕ್ಕೆ ಮಜಾ ಮಸ್ತಿ ಮಾಡ್ಕೊಂಡು ಖುಷಿ ಪಡ್ಬೋದು, ಆದ್ರೆ ನಿಮ್ಮ ಅಂತ್ಯ ಬಹಳ ಕ್ರೂರವಾಗಿರುತ್ತೆ. ಕೊರೋನಾದಲ್ಲಿ ಹಿಂದೂಗಳಂತ ಗೊತ್ತಾದಾಗ ಬೆಡ್ಕೊಡ್ಲಿಲ್ಲ ಅನ್ನೋ ಪಾಪಿಗಳು ಇನ್ನೂ ನಮ್ಮ ದೇಶದಲ್ಲಿದ್ದಾರೆ. ಇವರು ಎಲ್ಲ ಮನುಷ್ಯ ಅನ್ನೋದೇ ದೊಡ್ಡ ಪ್ರಶ್ನೆ. ಕೊನೆಯಲ್ಲಿ ನನಗನ್ಸ್ತಿರೋದಿಷ್ಟ, ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಹಿಂದೂ ಧರ್ಮ ನಾಶ ಆಗ್ತದೆ ಅದು ಅಂತ ನಾವು ಅನ್ಕೊಂತೀವಿ. ದೇವ್ರನ್ನೇ ಬಿಡದವ್ರು ಇವರು ಹಿಂದೂಗಳನ್ನ ಹೆಂಗ್ ಬಿಡ್ತಾರೆ? ತಿರುಪತಿ ತಿಮ್ಮಪ್ಪನ ಲಡ್ಡಿಗೆ ನಾವು ರಕ್ಷಣೆ ಕೊಡದವರು ಸಮಸ್ತ ಹಿಂದೂಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಯಾರಿದ್ದಾರೆ? ಯಾರಿಂದ ಸಾಧ್ಯ? ಈ ಎಲ್ಲ ಗೊಂದಲದ ಪ್ರಶ್ನೆಗಳು ಮೂಡುತ್ತೆ. ಏನೇ ಆಗಿರ್ಲಿ, ಪಾಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು. ಕಾನೂನು ಚೌಕಟ್ಟಿನೊಳಗೆ ಇವ್ರಿಗೆಲ್ರಿಗೂ ಶಿಕ್ಷೆ ಆಗಬೇಕು. ಯಾರೆಲ್ಲ ಈ ರೀತಿಯ ಹೊಲಸು ಕೆಲಸ ಮಾಡಿ ತಿರುಪತಿ ತಿಮ್ಮಪ್ಪನನ್ನ ಅಪವಿತ್ರಗೊಳಿಸಿದರೆ, ಲಡ್ಡುವನ್ನ ಈ ರೀತಿ ಮಾಡಿ ಇಡೀ ಜಗತ್ತಿನ ಹಿಂದೂ ಬಾಂಧವರ ಆ ಭಾವನೆ, ಆ ಭಯ ಭಕ್ತಿಗೆ ಕಳಂಕ ತಂದಿದಾರೋ ಅವ್ರಿಗೆಲ್ರಿಗೂ ಭಗವಂತ ಅತಿ ಶೀಘ್ರದಲ್ಲೇ ಉತ್ತರ ಕೊಡ್ಲಿ. ಅಂಥವ್ರನ್ನಂತೂ ಖಂಡಿತ ನನ್ಗೆ ನಂಬಿಕೆ ಇದೆ, ನನ್ನ ಧರ್ಮದ ಮೇಲೆ ಪರಮಾತ್ಮ ಒಬ್ಬರನ್ನು ಬಿಡಲ್ಲ. ಅವನು ಶಿಕ್ಷಿಸದೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಇವ್ರ್ಯಾರನ್ನೂ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನಮ್ಗೆ ಭಗವಂತನ ಮೇಲಿದೆ. ಹಾಗಾಗಿ ನೋಡೋಣ, ಬರೋ ದಿನ ಆದಷ್ಟು ಒಳ್ಳೆ ದಿನಗಳು ಬರಲಿ. ಈ ರೀತಿಯ ವ್ಯವಸ್ಥೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದೆ. ಎಲ್ಲಾ ಕಡೆ ನಂದಿನಿ ತುಪ್ಪವನ್ನೇ ಬಳಸಬೇಕು. ಧಾರ್ಮಿಕ ದತ್ತಿ ಇಲಾಖೆ ಯಾವ್ದೆಲ್ಲ ದೇವಾಲಯಗಳಿದೆ ಅಲ್ಲಿ ನಂದಿನಿ ಬಳಸಿಂತ ಒಂದು ಆದೇಶ ಹೊರಡಿಸಿರೋದು ಖುಷಿ ಕೊಡ್ತು. ಇದು ಬರೋ ದಿನಗಳಲ್ಲಿ ಇಡೀ ದೇಶ ತುಂಬಾ ಇದೇ ರೀತಿ ವ್ಯಾಪಿಸ್ಲಿ. ಹಿಂದೂ ಧರ್ಮ ರಕ್ಷಣಾ ಮಂಡಳಿ ಈ ದೇಶವನ್ನ ಕಂಟ್ರೋಲಿಗೆ ತಗೊಂಡು ಧರ್ಮೀಯರನ್ನ, ಹಿಂದೂ ಧರ್ಮೀಯರಿಗೆ ಮಾತ್ರ ಎಲ್ಲಾ ಒಂದು ದೇವಾಲಯಗಳ ಏನ್ ಕಂಟ್ರೋಲ್ ಬರುತ್ತೆ ಅದರ ನಿರ್ವಹಣೆ ನಮ್ಮವರೇ ಮಾಡೋ ತರ ಆಗ್ಲಿ ಅಂತ ಎಲ್ಲರಲ್ಲೂ ಒಂದು ವಿನಂತಿ ಮಾಡ್ಕೊಳ್ತಾ, ಭಗವಂತ ಇವ್ರಿಗೆ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.